ನಮಸ್ಕಾರ. ಮೊದಲನೇದಾಗಿ ನಾನು ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಿಮ್ಮ ಪ್ರೆಸೆನ್ಸ್ ತುಂಬ ವ್ಯಾಲ್ಯೂಬಲ್ ಇಲ್ಲಿ. ಎಲ್ಲ ಮೀಡಿಯಾದವ್ರಿಗೆ ಸ್ವಲ್ಪ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ. ಏನಕ್ಕೆ ಅಂದರೆ ನಮ್ಮ ಚಲನಚಿತ್ರ ಯಾರೇ ಚಲನಚಿತ್ರ ಮಾಡಿದ್ರು ಅದನ್ನು ಜನರಿಗೆ ತಲುಪಿಸುವಂಥ ಜವಾಬ್ದಾರಿನ ತುಂಬ ಅಚ್ಚುಕಟ್ಟಾಗಿ ಮಾಡಿ ನಮ್ಮನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಇನ್ನೊಂದು ಹೇಳಬೇಕು ಅಂದರೆ ಕಾಡು ಮಳೆ ಈ ಸಿನಿಮಾ ನನಗೆ ತುಂಬ ಸ್ಪೆಷಲ್ ಅಂತ ಅನಿಸುತ್ತೆ. ಎರಡು ವಿಚಾರಕ್ಕೆ. ಒಂದು, ಇದು ನನ್ನ ಮೊದಲನೇ ಸಿನಿಮಾ. ಎರಡನೇದು, ಇದರ ಕಂಟೆಂಟ್. ಇದರ ಕಾಂಟೆಂಟ್ ಎಷ್ಟು ಫ್ರೆಶ್ ಆಗಿದೆ ಅಂದರೆ, ನಾನು ಈ ಕಥೆನ ಫಸ್ಟ್ ಸಮರ್ಥ ಸರ್ ಹೇಳಿದಾಗ ನನ್ನ ಫಸ್ಟ್ ಮನ್ಸಲ್ಲಿ ಅನಿಸಿದೆ ನಾನು ಇದರಲ್ಲಿ ಒಂದು ಪಾರ್ಟ್ ಆಗಬೇಕು ಅಂತ. ಯಾಕಂದರೆ ಚಿಕ್ಕ ವಯಸ್ಸಿಂದನೂ ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ. ಉಪ್ಪಿ ಸರ್ ಅಂದರೆ ಎಲ್ಲರೂ ಅವ್ರ ಫ್ಯಾನ್ಸ್ ಆಗಿರ್ತೀರ, ಅದ್ರಲ್ಲಿ ನಾನೊಬ್ಬ. ಸೊ ಅವ್ರ ವಿಶೇಷತೆ ಏನಿದೆ, ಅವ್ರು ಎಲ್ಲ ಸಿನಿಮಾದಲ್ಲೂ ಬೇರೆ ಬೇರೆ ಕಾಂಟೆಂಟನ್ನು ಬಳಸಿ ಅವರಂಥ ಸಿನಿಮಾಗಳನ್ನ ಮಾಡ್ತಾರೆ. ಸೊ ನಾನು ಈ ಇಂಡಸ್ಟ್ರಿಲಿ ಒಂದು ಇಂಟ್ರೊಡ್ಯೂಸ್ ಆಗಬೇಕು ಅಂದರೆ ಒಂದು ಹೊಸ ಕಾನ್ಸೆಪ್ಟ್ ಇರಬೇಕು. ಸೊ ಅದರಿಂದ ನಾನು ಬರಬೇಕು ಅನ್ನೋ ಆಸೆ ಇತ್ತು. ಅದಕ್ಕೆ ಪೂರಕವಾಗಿ ಮಂಜು ಸರ್ ನನಗೆ, ಸಮರ್ಥ ಸರ್ ನನಗೆ ಸಿಕ್ಕಿದ್ರು. ಅವ್ರ ಕತೆ ಹೇಳಿದ್ರು. ಸೊ ಅದಕ್ಕೆ ನಂಗೆ ತುಂಬಾ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ಅದನ್ನು ಒಪ್ಕೊಂಡೆ. ಅದಾದ್ಮೇಲಿಂದ ಕಾಡು ಮಳೆ ಏನಕ್ಕೆ ಸ್ಪೆಷಲ್ ಅಂದರೆ, ನೀವು ನಾರ್ಮಲ್ ರೂಟೀನ್ ಸಿನಿಮಾಗಿಂತ ಕಂಪ್ಲೀಟ್ಲಿ ಇದು ಡಿಫ್ರೆಂಟ್ ಕಾನ್ಸೆಪ್ಟ್ನ ಇಟ್ಕೊಂಡಿದೆ. ಒಂದು ಕಾಡು ಬಗ್ಗೆ ಹೇಳುತ್ತೆ. ಹೀರೋ ಬರೀ ಮುಂದಿನ ಫೇಸ್ ಅಷ್ಟೇ, ಬಟ್ ಇಡೀ ಸಿನಿಮಾ ಇಡೀ ತಂಡದವ್ರದ್ದು. ಎಲ್ಲರೂ ಅದರಲ್ಲಿ ಅಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ನಮ್ಮ ಡೈರೆಕ್ಟರ್ ಆಗಿರ್ಬೋದು, ನಮ್ಮ DOP ಅವರಾಗಿರ್ಬೋದು, ನಮ್ಮ ರೈಟರ್ ಆಗಿರ್ಬೋದು, ನಮ್ಮ ಪ್ರೊಡ್ಯೂಸರ್ ಆಗಿರ್ಬೋದು. ಸೊ ಎಲ್ಲರೂ ತುಂಬ ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದಾರೆ. ಸೊ ಜನ ಯಾರೇ ಥಿಯೇಟ್ರಿಗೆ ಬಂದ್ರೂ ಒಂದು ಹೊಸ ಅನುಭವ ಸಿಗುತ್ತೆ ಅಂತ ಹೇಳ್ತೀನಿ. ಯಾಕೆಂದರೆ ಕಾಡು ಮಳೆ ಬರೀ ಸಿನಿಮಾ ಅಲ್ಲ, ಇದೊಂದು ಅನುಭವ. ಯಾರೇ ಥಿಯೇಟ್ರಿಗೆ ಬಂದ್ರೂ ಅದರಿಂದ ಈಚೆ ಹೋಗ್ಬೇಕಾದ್ರೆ ಅವ್ರು ಒಂದೇ ಮಾತು ಹೇಳೋದು, ಇಟ್ಸ್ ಎ ಬ್ರೈನ್ ಸ್ಕ್ಯಾಮಿಂಗ್ ಪ್ಲೇಸ್ ಅಂತ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್. ಯಾರು ಸಪೋರ್ಟ್ ಮಾಡಿದ್ದೀರಾ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಬೇಕು ಅಂದರೆ, ಇಟ್ಸ್ ಕಂಪ್ಲೀಟ್ಲಿ ಎ ಡಿಫ್ರೆಂಟ್ ಕ್ಯಾರೆಕ್ಟರ್. ಈಗ ನಾನು ಇದಕ್ಕೆ ರೆಡಿ ಆಗಬೇಕಾದ್ರೆ ಫಸ್ಟ್ ಯೋಚನೆ ಮಾಡಿದ್ದೆ ಇದರಲ್ಲಿ ಏನೇನು ಮಾಡಬಾರ್ದು ಅಂತ. ಯಾಕೆಂದರೆ ಇದು ತುಂಬ ಡಿಫ್ರೆಂಟ್ ಜಾನರ್ ಆಗಿರೋದ್ರಿಂದ. ಸೊ ನನ್ನ ಕ್ಯಾರೆಕ್ಟರ್ ಹೇಗಿತ್ತು ಅಂತ ಅಂದರೆ, ಇಲ್ಲಿ ನಾರ್ಮಲ್ ಆಗಿ ಈಗ ನಾವು ಏನೇ ಬೇರೆ ಕ್ಯಾರೆಕ್ಟರ್ಸ್ಗಳು ಮಾಡ್ತೀವೋ ಅದನ್ನ ಬಿಟ್ಟು ಮೀರಿ ಕೆಲಸ ಮಾಡಬೇಕಾಗಿತ್ತು. ಸೊ ಅದಕ್ಕೆ ತುಂಬ ಪ್ರಿಪ್ರೇಷನ್ ಮಾಡಿದ್ವಿ. ಇದೊಂದು ಕ್ಯಾರೆಕ್ಟರಲ್ಲಿ ಒಂದು ಸ್ಪಿರಿಚುವಾಲಿಟಿ ಮತ್ತು ಆಧ್ಯಾತ್ಮ ಮತ್ತು ಸೈನ್ಸ್, ಈ ಎರಡೂ ವಿಚಾರನೂ ಅವ್ನು ತುಂಬ ತಿಳ್ಕೊಂಡಿರ್ತಾನೆ. ಸೊ ಹೇಳ್ತಾರಲ್ಲ, ಎವ್ರಿ ಜೀನಿಯಸ್ ಇಸ್ ಎ ಕ್ರೇಜಿ ಅಂತ. ಸೊ ಆ ಕ್ರೇಜಿ ಅನ್ನೋ ಕಾನ್ಸೆಪ್ಟನ್ನೇ ಈ ಕ್ಯಾರೆಕ್ಟರ್ ಇನ್ವಾಲ್ವ್ ಮಾಡ್ಕೊಂಡಿದೆ. ಇದ್ರ ಸ್ಕೇಲ್ ಆಫ್ ಎಮೋಷನ್ಸ್ ತುಂಬ ಜಾಸ್ತಿ ಇದೆ. ಸೊ ನನ್ಗೆ ತುಂಬ ಎಕ್ಸ್ಪ್ಲೋರ್ ಮಾಡಕ್ಕೆ ಸಿಕ್ತು ಈ ಕ್ಯಾರೆಕ್ಟರ್ಲಿ. ಸೊ ತುಂಬ ಖುಷಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಟ್ರೈನಿಂಗ್ ಅಂತ ಏನಿಲ್ಲ ಅಂದರೆ, ನಮ್ಮ ತಾತ ಇದ್ರು, ಅವರು ಎಲ್ಲ ಕಡೆನೂ ನಾಟಕಗಳನ್ನ ಹೇಳ್ಕೊಡ್ತಾ ಇದ್ರು. ಸೊ ಅವ್ರ ಜೊತೆ ನಾನು ಚಿಕ್ಕವರಿಂದನೂ ಬೆಳ್ಕೊಂಡು ಬಂದಿದ್ದು. ಸೊ ಅವ್ರನ್ನ ನೋಡ್ತಾ 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 ನಾನು ಅದರಲ್ಲಿ ಒಂದು ಪಾತ್ರ ಆಗಬೇಕು ಅಂತಂದರೆ, ನಾನು ಒಂದು ಕ್ಯಾರೆಕ್ಟರ್ ಮಾಡಬೇಕು, ಹೀರೋ ಆಗಬೇಕು ಅನ್ನೋ ಆಸೆ ಇತ್ತು. ಸೊ ಅದಕ್ಕೆ ವರ್ಕ್ ಮಾಡ್ಕೊಂಡು ಬಂದೆ. ಅದಾದ್ಮೇಲೆ ಇದು ಮಾಡಿದ್ದು ಸರ್ ಶಂಕರೇಗೌಡರು ಅಂತ. ಇಲ್ಲ, ವರ್ಕ್ಶಾಪ್ ಅಂತ ಇಲ್ಲ ಸರ್. ನಾನು ಮುಂಚೆಯಿಂದ ಅವ್ರ ಜೊತೆ ಇದ್ದು ಅವ್ರ ನಾಟಕಗಳನ್ನ ಹೇಳ್ಕೊಡೋದನ್ನ ನೋಡ್ಕೋತಾ ಇದ್ದೆ. ಸೊ ಅದರಿಂದ ನಾನು ಸ್ವಲ್ಪ ಟಚ್ ಬಂದು ನಾನು ಅದನ್ನ ವರ್ಕ್ಶಾಪ್ ಮಾಡಿ 1 ತಿಂಗಳು ಈ ಕ್ಯಾರೆಕ್ಟರ್ ಬಗ್ಗೆನೇ ವರ್ಕ್ಶಾಪ್ ಮಾಡಿ ಕೆಲಸ ಮಾಡಿ ಇದನ್ನ ಮಾಡಿದ್ದು ಸರ್. ಏನ್ ತುಂಬಾ ಚಾಲೆಂಜಿಂಗ್ ಆಗಿತ್ತು ನಿಮ್ಗೆ ಸಿನಿಮಾದಲ್ಲಿ ಶೂಟ್ ಮಾಡುವಾಗ? ತುಂಬಾ ಚಾಲೆಂಜಿಂಗ್ ವಿಷಯಗಳಿತ್ತು. ಆಕ್ಚುಲಿ 1, 2 ಅಂತ ಹೇಳಕ್ಕಾಗಲ್ಲ. ಯಾಕೆಂದ್ರೆ ಪೂರ್ತಿ ಶೂಟಿಂಗ್ ಕಾಡಲ್ಲೇ ಆಯ್ತು. ಅದು ಒಂದು ಹೊಸ ಅನುಭವನೇ. ಕಾಡಲ್ಲಿ ಒಂದು 80-90 ಡೇಸ್. ಅದರಲ್ಲೂ ಅದು ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಶೂಟ್ ಅಂತ ಅಂದ್ರೆ ಅಲ್ಲಿ ತುಂಬಾ ಡೀಪ್ ಫಾರೆಸ್ಟ್ ಇತ್ತು. ಅಲ್ಲಿ ಪಿಟ್ ವೈಪರ್ಸ್ ಆಗಲಿ, ಲೀಚಸ್ ಆಗಲಿ, ಅದಾದ್ಮೇಲಿಂದ ಅಲ್ಲಿರೋ ವಾತಾವರಣ ಆಗಲಿ, ಅದು ತುಂಬಾ ಹೊಸದಿತ್ತು ನಮಗೆ. ಸೊ ಅದನ್ನೆಲ್ಲ ಫೇಸ್ ಮಾಡಿಕೊಂಡು ನಮ್ಮ ಪರ್ಫಾರ್ಮೆನ್ಸು ಮಾಡಿಕೊಂಡು, ಸೊ ಅದೊಂದು ದೊಡ್ಡ ಚಾಲೆಂಜ್ ಅಂತಾನೆ ಹೇಳ್ತೀನಿ ನಾನು. ವಾಟ್ ಇಸ್ ಯೋರ್ ಟೇಕ್ ಅವೇ ಈ ಸಿನಿಮಾದಿಂದ? ಏನನ್ನ ಕಲ್ತ್ರಿ ನೀವು ಸಿನಿಮಾ ಶೂಟಿಂಗ್ ಎಲ್ಲ ಆದ್ಮೇಲೆ? ಸಿನಿಮಾದಿಂದ ಒಂದು ಒಳ್ಳೆ ಅನುಭವ ಆಗಿದೆ ನನಗೆ. ಯಾಕೆಂದ್ರೆ ಕನ್ನಡದಲ್ಲಿ ಈ ರೀತಿ ಪ್ರಯತ್ನ ತುಂಬಾ ಮೊದಲು. ಸೊ ಅದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಅದ್ರಲ್ಲಿ ನಾನೊಬ್ಬ ಭಾಗಿಯಾಗಿದ್ದೀನಿ ಅನ್ನೋದು ಇನ್ನೂ ಖುಷಿ ನನಗೆ. ಆಮೇಲೆ ಜನ ಯಾವಾಗಲೂ ಚೆನ್ನಾಗಿರೋ ಕಾಂಟೆಂಟ್ನ ಯಾವಾಗಲೂ ಸಪೋರ್ಟ್ ಮಾಡಿದ್ದಾರೆ. ಸೊ ಟೀಸರ್ ಬಿಟ್ಟಾಗಲೂ ಅಷ್ಟೇ, ಎಲ್ಲ ಯೂಟ್ಯೂಬರ್ಸ್ ಆಗಲಿ, ಎಲ್ಲ ಪ್ರೆಸ್ ಮೀಡಿಯಾದವರಾಗಲಿ, ಪ್ರಿಂಟಿಂಗ್ ಮೀಡಿಯಾದವರಾಗಲಿ ತುಂಬ ಸಪೋರ್ಟ್ ಮಾಡಿ ಒಳ್ಳೆ ಕಾಂಟೆಂಟ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡ್ರು. ಸೊ ಯಾವಾಗಲೂ ನಮ್ಮ ಜನ ಕೈ ಬಿಡಲ್ಲ ಅಂತ ನನಗೆ ಅನ್ಸುತ್ತೆ. ಸೊ ತುಂಬ ಖುಷಿ ಆಗ್ತಾ ಇದೆ. ಕಂಟೆಂಟನ್ನು ನೋಡಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಎಲ್ಲರಿಗೂ ಇದೇ January 31st ರಿಲೀಸ್ ಆಗ್ತಾ ಇದೆ. ಥಿಯೇಟ್ರಿಗೆ ಬಂದು ಒಂದ್ಸಲ ಇದನ್ನು ಅನುಭವ ಮಾಡಿ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ಜೆನ್ಯೂನ್ ಒಪಿನಿಯನ್ ಕೊಡಿ ಅಂತ ಕೇಳ್ಬೋತೀನಿ ನಾನು. ಇಲ್ಲ ಸರ್, ಹರ್ಷ ನಮ್ಮ ಒರಿಜಿನಲ್ ನೇಮು. ಅರ್ಥ ಅಂತ ಸಿನಿಮಾದಲ್ಲಿ ಇಟ್ಕೊಂಡಿದ್ದೀನಿ ನಾನು. ಹೌದು. ಹಾಂ,
ಹೌದು ಸರ್, ಅಂದ್ರೆ ಅಲ್ಲಿ ಅದು ಎಷ್ಟು ಡೀಪ್ ಆಗಿತ್ತು ಅಂದ್ರೆ ವ್ಯಾನಲ್ಲೆಲ್ಲ ಹೋಗಕ್ ಆಗ್ತಿರ್ಲಿಲ್ಲ ನಾವು. ಸೊ ವ್ಯಾನನ್ನ ತುಂಬಾ ದೂರ ನಿಲ್ಸಿ ಅದಾದ್ಮೇಲೆ ಟ್ರೆಕ್ಕಿಂಗ್ ತರಾನೇ ಹೋಗ್ತಾ ಇದ್ವಿ ನಾವು. ಹಾ ಸರ್, ಇಲ್ಲಿದ್ದೀನಲ್ಲ ಸರ್. ಅವಾಗ ಅದೇ ಸರ್, ಆಕ್ಚುಲಿ ಏನಾಗ್ತಿತ್ತು ಅಂದ್ರೆ ಬೆಳಗ್ಗೆ 7 ಗಂಟೆಗೆ ನಾವು ಶುರು ಮಾಡ್ಬಿಡ್ತಿದ್ವಿ ಶೂಟಿಂಗ್ ನ. ಸೊ ಬ್ಯಾಕಪ್ ಎಲ್ಲ ಮಧ್ಯಾಹ್ನ 2 ಗಂಟೆ 3 ಗಂಟೆಗೆ ಆಗ್ಬಿಡೋದು. ಏನಕ್ಕೆ ಅಂದ್ರೆ ಅಲ್ಲಿ ಲೈಟ್ ಬೀಳ್ತಿರ್ಲಿಲ್ಲ, ಸನ್ಲೈಟು. ಸೊ ನ್ಯಾಚುರಲ್ ಲೈಟ್ಸ್ ಬೀಳ್ತಿರ್ಲಿಲ್ಲ. ಸೊ 2 ಗಂಟೆ 3 ಗಂಟೆಗೆಲ್ಲ ಬ್ಯಾಕಪ್ ಮಾಡ್ಕೊಂಡ್ ಬಿಡ್ತಿದ್ವಿ ನಾವು. ಸೊ ಹಾಗೆ. ಹಾ ಹಾ, ಅದೇನು ಇಲ್ಲ ಅಂತ ನಾನು ಹೇಳ್ತೀನಿ, ಎಲ್ಲ ಬೇರೆನೇ ಇರೋದು ಇದರಲ್ಲಿ. ಅಂದ್ರೆ ಇಲ್ಲಿವರೆಗೂ ಯಾರು ನೋಡಿಲ್ಲ ಅಂತ ಕಾನ್ಸೆಪ್ಟ್ ನಾವು ಬಳಸ್ಕೊಂಡಿದೀವಿ. ಒಂದು ಮತಿಕೇಟೆ ಶೋಲ ಅಂತ ನಮ್ಮ ಡೈರೆಕ್ಟರ್ ಹೇಳಿದ್ರಲ್ಲ, ಅದು ಬ್ಯಾಂಡ್ ಪ್ಲೇಸ್ ಇದೆಯಲ್ಲ. ಸೊ ಅದರಲ್ಲಿ ಎಲ್ಲ ನಿಮ್ಗೆ ಮೊಬೈಲನ್ನ ಕ್ವಶನ್ ಮಾಡುವಂತ ಸಿಚುವೇಶನ್ಸ್ ಅರೈಸ್ ಆಗುತ್ತೆ ಅದರಲ್ಲಿ. ಈಗ ಅಂತ ಅಲ್ಲ, ಮಹಾಭಾರತದ ಕಾಲದಲ್ಲೂ ಆ ಫಾರೆಸ್ಟ್ ಅಲ್ಲಿ ಇಂಥ ಸಿಚುವೇಶನ್ಸ್ ಆಗಿದೆ. ಅರ್ಜುನ ಬರ್ಬೇಕಾದ್ರೆ ಪ್ರಮೀಳಾ ರಾಜನ ಸೋಲ್ಸ್ಕೊಂಡ್ ಬರ್ಬೇಕಾದ್ರೆ ಅವ್ನು ಆ ಕಾಡಲ್ಲಿ ಸ್ಟೇ ಆದಾಗ ಅವ್ನಿಗೆ ಆ ಕೆರೆಯಲ್ಲಿ ಒಂದು ಕುದುರೆ ನೀರು ಕುಡಿಬೇಕಾದ್ರೆ ಅದು ಹುಲಿಯಾಗಿ ಕನ್ವರ್ಟ್ ಆಗುತ್ತೆ. ಆಮೇಲೆ ಪುನಃ ನೋಡಿದಾಗ ಅದು ಹೆಣ್ಣು ಕುದುರೆಯಾಗಿ ಕನ್ವರ್ಟ್ ಆಗುತ್ತೆ. ಸೊ ಇಂಥ ಇವೆಂಟ್ಸ್ ಎಲ್ಲ ಅಂತ ಫಾರೆಸ್ಟ್ ಅಲ್ಲಿ ನಡೆದಿದೆ. ಸೊ ಭ್ರಮೆ ಅನ್ನೋದು ಆ ಫಾರೆಸ್ಟ್ ಕ್ರಿಯೇಟ್ ಮಾಡುವಂತ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡುತ್ತೆ. ಸೊ ಅಂತ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ನಾವು ಮಾಡಿದೀವಿ ಕಥೆನ. ಹಂಗಂತ ಅಲ್ಲ, ಈಗ ನಮ್ ಎಲ್ಲಾ ಜೀವನದಲ್ಲೂ ಒಂದ್ಸಲ ಈಗ ನಮ್ಗೆ ಅನ್ಸುತ್ತೆ ಒಂದು ಇವೆಂಟ್ ಇದು ನಾ ಮುಂಚೆನೆ ನೋಡಿದ್ದೆ ಅಲ್ವಾ, ಹಿಂಗೆ ನನ್ಗೆ ಇದಾಗಿದೆ ಅಂತ ಅನ್ಸ್ತಾ ಇದೆ ಅಂತ ಅನ್ಸುತ್ತಲ್ಲ. ಸೊ ಅಂತ ಸಿಚುವೇಶನ್ಸ್ಗಳನ್ನೇ ನಾವು ಇದ್ರಲ್ಲಿ ಕಥೆ ಮಾಡಿರೋದು. ಅದೇ ಎಕ್ಸ್ಪೀರಿಯನ್ಸ್ ಅಂತ ಏನಿಲ್ಲ, ಆದ್ರೆ ಕಾಡಲ್ಲಿ ಬೇರೆನೆ ಇರುತ್ತೆ. ಅಂದ್ರೆ ನಾವ್ ಸರ್ ಕುದುರೆ ಇಲ್ಲ ಸರ್, ಅಲ್ಲಿ ಜಾಗ ಇರ್ಲಿಲ್ಲ. ಅದಕ್ಕೆ ಹಂಗೆ ಹೋಗಿದ್ವಿ, ನಾವೇ ನಡ್ಕೊಂಡು ಹೋಗೋದು ಕಷ್ಟ ಇತ್ತು. ಸೊ ಕುದುರೆ ಎಲ್ಲ ಇಲ್ಲ. ಸೊ ನನಗೇನ್ ಅನ್ಸುತ್ತೆ ಅಂದ್ರೆ ನಾವ್ ಈ ಸತ್ಯ ಏನ್ ಅನ್ಕೊಂಡಿರ್ತೀವೋ ಅದು ಯಾವಾಗ್ಲೂ ಒಂದ್ ಹೆಜ್ಜೆ ಮುಂದೆ ಇರುತ್ತೆ. ನಾವು ಅನ್ಕೊಳ್ಳೋದೇ ಸತ್ಯ ಅಲ್ಲ. ಸೊ ಅದನ್ನ ಮೀರು ಸುಮಾರು ಸತ್ಯಗಳಿರುತ್ತೆ. ಸೊ ಅದನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡೋವರೆಗೂ ಅದು ನಮ್ಮ ಫೇರಿ ಟೈಲ್ ಅಂತಾನೆ ಅನ್ಸುತ್ತಲ್ವಾ. ಸೊ ಆ ರೀತಿ ಕಾನ್ಸೆಪ್ಟ್ ಇಟ್ಕೊಂಡು ಹೇಳಿದೀವಿ ಅಂತ ಹೇಳ್ತೀನಿ. ಸರ್ ಅದೇನು ಎಕ್ಸ್ಪೆಕ್ಟೇಷನ್ ಅಂತ ಮಾಡಿಲ್ಲ, ಬಟ್ ಎಲ್ಲರೂ ಬಂದ್ರು ಅವ್ರಿಗೊಂದು ಹೊಸ ಅನುಭವ ಸಿಗುತ್ತೆ ಅಂತ ಹೇಳ್ತೀನಿ ನಾನು. ಅದೊಂದಂತೂ ನಾನು ನನ್ನ ಕಡೆಯಿಂದ ಅಶ್ಯೂರೆನ್ಸ್ ಕೊಡ್ಬೋದು. ಏನಕ್ಕೆ ಅಂದ್ರೆ ಈಗ ಕಾಡಲ್ಲಿ ನಿಮ್ಮನ್ನ ನೀವೇ ನೋಡಿದ್ರೆ ನಿಮ್ಗೆ ಹೇಗೆ ಅನುಭವ ಆಗ್ಬೋದು. ಸೊ ಅಂತ ಅನುಭವಗಳನ್ನ ನೀವು ಅಲ್ಲಿ ಅನುಭವಿಸ್ತೀರಾ. ಇಡೀ ಕಾಡನ್ನ ನೀವೇ ಒಳಗಡೆ ಕಾಡು ಒಳಗಡೆ ಟ್ರಾವೆಲ್ ಮಾಡ್ತೀರಾ ಅಂತ ನಾನು ಹೇಳ್ತೀನಿ ಪೂರ್ತಿ. ಥಿಯೇಟ್ರಿಗೆ ಬರ್ತೀರಾ ಸರ್, ಆದ್ರೆ ಕಾಡಿಂದ ಬರಲ್ಲ ನೀವು, ಸಿನಿಮಾದಿಂದ ಈಚೆ ಬಂದ್ರು ಕಾಡ್ತಾ ಇರುತ್ತೆ. ಯಾವ್ದು ಭ್ರಮೆ ಯಾವ್ದು ಸತ್ಯ ಅನ್ನೋದು ಗೊತ್ತಾಗ್ತಿರಲ್ಲ ಸರ್ ಈಚೆ ಬಂದ್ರೆ. ತಲೆ ಕೆಲಸ ಕೊಡ್ಬೇಕಲ್ಲ ಸರ್. ಈಗ ಏನಕ್ಕೆ ಅಂದ್ರೆ ಜನ ಎಲ್ಲ ಬಂದು, ಹೌದೌದು ಸರ್, ಈಗ ಜನ ಬಂದಿದ್ದಾರೆ ಅಂದ್ರೆ ಅವ್ರು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿರ್ತಾರೆ. ಸೊ ಅವ್ರಿಗೊಂದು ಸ್ವಲ್ಪ ಕೆಲಸ ಕೊಟ್ಟು ಅವ್ರಿಗೂ ಖುಷಿ ಪಡಿಸಿ ಅವ್ರಿಗೂ ಸಾಕಷ್ಟು ವಿಷಯಗಳನ್ನ ಮತ್ತೆ ಅಂದ್ರೆ ಹಿಂಗೂ ಇರ್ಬೋದು, ಅವು ಹೀಗಿದೆಯಾ. ಸೊ ಇದೆಲ್ಲ ಕ್ವಶನ್ಸ್ ಅರೈಸ್ ಆಗ್ಬೇಕಲ್ವಾ ಸರ್. 7 ಜನ ಕರೆಕ್ಟಾಗಿ 7 ಜನನೇ ಇದ್ದಾರೆ ಕ್ಯಾರೆಕ್ಟರ್ಸ್. ಥ್ರಿಲ್ಲಿಂಗ್ ಸರ್, ಕಂಪ್ಲೀಟ್ಲಿ. ನಾವು ಕಾಮಿಡಿ ಅಂತ ಅಲ್ಲ ಸರ್, ಇವ್ನ ಕ್ಯಾರೆಕ್ಟರೇ ಹಂಗೆ. ಈಗ ರಿಚರ್ಡ್ ಥಾಮ್ಸನ್ ಅಂತ ನನ್ನ ಕ್ಯಾರೆಕ್ಟರ್ ಮೂವಿಲಿ. ಸೊ ಅವ್ನು ಹೇಗೆ ಅಂದ್ರೆ ಅವ್ನು ಸ್ಪಿರಿಚುವಾಲಿಟಿನೂ ತಿಳ್ಕೊಂಡಿರ್ತಾನೆ, ಅದಾದ್ಮೇಲೆ ಸೈನ್ಸನ್ನು ತಿಳ್ಕೊಂಡಿರ್ತಾನೆ. ಸೊ ಈಗ ನೋಡಿ, ಸತ್ ಮೇಲೆ ಎಷ್ಟೋ ವಿಚಾರಗಳಿಗೆ ಸೈನ್ಸ್ ಅಲ್ಲಿ ಉತ್ತರ ಇಲ್ಲ. ಸೊ ಸತ್ ಮೇಲೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ, ಬಟ್ ಸ್ಪಿರಿಚುವಾಲಿಟಿ ಅದಿದೆ. ಸೊ ಎರಡೂ ವಿಚಾರನ ತಿಳ್ಕೊಂಡು ಅವನು ಜಗತ್ತನ್ನ ಬೇರೆ ಡೈಮೆನ್ಷನ್ ಅಲ್ಲಿ ನೋಡ್ತಾ ಇರ್ತಾನೆ ರಿಚರ್ಡ್ ಥಾಮ್ಸನ್. ಸೊ ಅವನು ಆ ಕಾಡಲ್ಲಿ ಸಿಕ್ಕಾಕೊಂಡಾಗ ಅವನದ್ರಿಂದ ಈಚೆ ಬರಕ್ಕೆ ಏನೇನು ಯೋಚನೆ ಮಾಡ್ತಾನೆ, ಸೊ ಹೇಗೆ ಯೋಚನೆ ಮಾಡಿ ಟ್ಯಾಕಲ್ ಮಾಡಿ ಈಚೆ ಬರ್ತಾನೆ ಅನ್ನೋ ಕಾನ್ಸೆಪ್ಟ್ ಕ್ಯಾರೆಕ್ಟರ್. ಏನು ಕೊಟ್ಟಿವನ್ನ ಸಿನಿಮಾನೇ ನೋಡ್ಬೇಕು ಸರ್ ನೀವು. ಈಗ ನಿಲ್ಸೆ ನಾನು ಸಿನಿಮಾ ಕಥೆನೇ ಕೇಳ್ತಾ ಇದ್ದೀವಿ, ಅದು ನೀವು ಸಿನಿಮಾನೇ ನೋಡ್ಬೇಕು ಸರ್ ನೀವು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಅರ್ಷನ್, ಥ್ಯಾಂಕ್ ಯು. ನಿಮ್ಮ ಮೊದಲ ಹೆಜ್ಜೆಗೆ ಆಲ್ ದಿ ಬೆಸ್ಟ್ ನಮ್ಮ ಕಡೆಯಿಂದ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಎವ್ರಿವನ್, ಎಲ್ಲ ಟೆಕ್ನಿಷಿಯನ್ಸ್ಗೆ, ಮತ್ತೆ ನನ್ನ ಫ್ರೆಂಡ್ಸ್ ಆಗ್ಲಿ, ನಮ್ಮ ಅಪ್ಪ ಅಮ್ಮ ಆಗ್ಲಿ, ಅವ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಶ್ರೀನಿಧಿ, ನಿರಂಜನ್, ಮತ್ತೆ ನಮ್ಮ ಪ್ರೊಡ್ಯೂಸರ್ ಆಗ್ಲಿ, ನಮ್ಮ ಡೈರೆಕ್ಟರ್ ಆಗ್ಲಿ. ಸಾರಿ ಇಲ್ಲ ಕೇಳಿ ಸರ್. ಇಲ್ಲ ಅದಕ್ಕೆ ಬಂದಿರೋದು, ಹೇಳಿ ಸರ್. ಸರ್ ಸಿಚುವೇಶನ್ಸ್ ಎಲ್ಲ ಸೀರಿಯಸ್ ಇರುತ್ತೆ, ಬಟ್ ಡೈಲಾಗ್ಸ್ ಎಲ್ಲ ಕಾಮಿಡಿ ಇರುತ್ತೆ. ಸೊ ಆ ರೀತಿ ಚೆನ್ನಾಗಿ ಬರೆದಿದ್ದಾರೆ ಕಾರ್ತಿಕ್ ಸರ್. ಸೊ ತುಂಬಾ ಲಾಜಿಕಲಿ ಬರಿಬೇಕಿತ್ತು ಕ್ಯಾರೆಕ್ಟರ್ ಅಲ್ಲಿ. ಅದ್ರ ನೆಕ್ಸ್ಟ್ ವಿಷಯನ ಕನ್ವೇನೂ ಮಾಡಬೇಕಿತ್ತು. ಸೊ ಅದು ಕನ್ಫ್ಯೂಸು ಮಾಡಬೇಕಾಗಿತ್ತು. ಸೊ ಎರಡು ರೀತಿ ಕಾನ್ಸೆಪ್ಟನ್ನು ಕಾರ್ತಿಕ್ ಸರ್ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಅದನ್ನ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಸರ್ ಸಿನಿಮಾನ.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್, ಥ್ಯಾಂಕ್ ಯು. ಥ್ಯಾಂಕ್ ಯು ಹರ್ಷನ್, ಆಲ್ ದ ವೆರಿ ಬೆಸ್ಟ್. ಸ್ಯಾಂಡಲ್ವುಡ್ ನ ಒಬ್ಬ ಪ್ರಾಮಿಸಿಂಗ್ ಹೀರೋ ಆಗಿ ನೀವು ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಈಗ